ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ 2.0 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ವಸತಿಶಾಲೆ ಪ್ರವೇಶ ಪರೀಕ್ಷೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಸರಣಿಯ 3ನೇ ಪ್ರಶ್ನೆ ಪತ್ರಿಕೆ ವಿಷಯ ಬಂದ್ಬಿಟ್ಟು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಇದೆ. ನೋಡ್ರಿ, ಈ ತ್ರಿಭುಜದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಮೂರು ಬಾಹುಗಳು ಕೂಡ ಸಮನಾಗಿದ್ದಾವೆ. ಹಾಗಾಗಿ ಮೂರು ಬಾಹುಗಳು ಸಮನಾಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತಂದರೆ ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಇದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಅಸಮಬಾಹು ತ್ರಿಭುಜ ಅಂತಂದರೆ ತ್ರಿಭುಜದಲ್ಲಿ ಮೂರೂ ಬಾಹುಗಳು ಕೂಡ ಸಮನಾಗಿರಬಾರ್ದು, ಹಂಗಿದ್ದಾಗಿದ್ದರೆ ಅದನ್ನ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಲಂಬಕೋನ ತ್ರಿಭುಜ ಅಂತಂದರೆ ಒಂದು ತ್ರಿಭುಜದಲ್ಲಿ ಒಂದು ಕೋನ ಲಂಬಕೋನ ಇತ್ತು ಅಂತಂದರೆ, ಲಂಬಕೋನ ಅಂದರೆ 90 ಡಿಗ್ರಿ ಇತ್ತು ಅಂತಂದರೆ ಅದನ್ನು ನಾವು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ನೋಡಿ, ಈ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಮೂರು ಬಾಹುಗಳು ಸಮನಾಗಿದ್ದಾವೆ, ಅದಕ್ಕೋಸ್ಕರ ಇದನ್ನು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಸಮಯ. 3761.08 ಮೈನಸ್ 2437.24 ಇದರ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ನೋಡಿ, 3761.08 2437.24 ಇದನ್ನು ಕಳೆದಾಗ ಏನು ಬರುತ್ತೆ ಅಂದರೆ ನೋಡೋಣ. 8ರಲ್ಲಿ 4 ಹೋದರೆ 4, 0ಯಲ್ಲಿ 2 ಹೋಗಲ್ಲ, ದಶಕ ತೊಗೋಬೇಕು. ಇಲ್ಲಿಂದ ದಶಕ ತೊಗೊಂಡ್ರೆ 10, 10ರಲ್ಲಿ 2 ಹೋದರೆ 8 ಪಾಯಿಂಟ್ ಹಾಗೆ ಇಡೋಣ. ನಾವು ಇಲ್ಲಿ ಒಂದು ದಶಕ ತೊಗೊಂಡಿದ್ವಿ, 0 ಉಳಿತು, 0ನಲ್ಲಿ 7 ಹೋಗೋದಿಲ್ಲ, ಹಾಗಾಗಿ 10ರಲ್ಲಿ 7 3, ಮತ್ತು ಇಲ್ಲಿ ದಶಕ ತೊಗೊಂಡಿದ್ವಿ ಈ ಕಡೆಗೆ, ಹಾಗಾಗಿ ಇಲ್ಲಿ 5 ಉಳಿತು, 5ರಲ್ಲಿ 3 ಹೋದರೆ 2, ಇಲ್ಲಿ 7, 7ರಲ್ಲಿ 4 ಹೋದರೆ 3, 3ರಲ್ಲಿ 2 ಹೋದರೆ 1. 1323.84 1323.84 ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 180 ಮೀಟರ್ ಮತ್ತು 110 ಮೀಟರ್ ಆದರೆ ಅದರ ಸುತ್ತಳತೆ ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಆಟದ ಮೈದಾನ ನಮಗೆ ಆಯತಾಕಾರದಲ್ಲಿ ಇದೆಯಂತೆ. ನೋಡಿ, ಉದ್ದ ಕೊಟ್ಟಿದ್ದಾನೆ 180 ಮೀಟರ್, ಅಗಲ ಕೊಟ್ಟಿದ್ದಾನೆ 110 ಮೀಟರ್. ನಾವು ಸುತ್ತಳತೆ ಅಂತಂದರೆ 4 ಬಾಹುಗಳ ಮೊತ್ತವನ್ನು ಕಂಡುಹಿಡಿದ್ರೆ ಅದೇ ಸುತ್ತಳತೆ ಆಗಿರುತ್ತೆ. ಹಾಗಾದರೆ ನೋಡಿ, ನಮ್ಗೆ ಗೊತ್ತಿದೆ ಆಯತಾಕಾರದಲ್ಲಿ ಆಪೋಸಿಟ್ ಸೈಡ್ಸ್ ಸಮನಾಗಿರ್ತವೆ. ಇದು 180 ಆಗಿರುತ್ತೆ, ಇದು 110 ಮೀಟರ್ ಆಗಿರುತ್ತೆ. ಹಾಗಾದರೆ ನಮಗೆ ಸುತ್ತಳತೆ ಏನಾಗಿರುತ್ತಂದರೆ 180 ಪ್ಲಸ್ 180 ಪ್ಲಸ್ 110 ಪ್ಲಸ್ 110 ಈ 4 ಕೂಡಿದ್ರೆ ನಮಗೆ ಸುತ್ತಳತೆ ಸಿಗುತ್ತೆ. 180 180 360 ಪ್ಲಸ್ 220 0 0 0 2 6 8 3 2 5 580 ಮೀಟರ್ ಸುತ್ತಳತೆ ಆಗಿರುತ್ತೆ. ಹಾಗಾದರೆ ಆಪ್ಷನ್ ಬಿ 580 ಮೀಟರ್ ಅಂತೂ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಚೌಕಾಕಾರದ ಒಂದು ಕೊಠಡಿಯು ಒಂದು ಬದಿಯ ಉದ್ದ 12 ಮೀಟರ್ ಆದರೆ ಅದರ ವಿಸ್ತೀರ್ಣ ಅಂತ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ಕೊಠಡಿ ಚೌಕಾಕಾರದಲ್ಲಿದೆಯಂತೆ, ಒಂದು ಬದಿ 12 ಮೀಟರ್ ಅಂತ ಕೊಟ್ಟಿದ್ದಾನೆ. ಚೌಕಾಕಾರದಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ತವೆ ನಮ್ಗೆ ಗೊತ್ತಿದೆ, ಹಾಗಾದರೆ ಎಲ್ಲ ಬಾಹುಗಳು 12 ಮೀಟರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ವಿಸ್ತೀರ್ಣ ನೋಡಿ, ಚೌಕದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿರಬೇಕು. ಅಂದರೆ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹುವಿನ, ನಾವು 2 ಸರಿ ಬಾಹು ಇಂಟು ಬಾಹು ಅಥವಾ ಮಾಡಬೇಕು. ಬಾಹು ಸ್ಕ್ವೇರ್ ಅಂದರೆ ಬಾಹು ಇಂಟು ಬಾಹು, ನಾವು ದಟ್ ಈಸ್ ಈಕ್ವಲ್ ಟು ಬಾಹು ಅಂದರೆ 12, 12 ಇಂಟು 12 ಅದನ್ನು ಗುಡಿಸಿದ್ರೆ 144 ಮೀಟರ್. 144 ಮೀಟರ್ ಅಂದರೆ 144 ಚದರ ಮೀಟರ್. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಶರ್ಟ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಯುವ ಬೇಕಾಗುವ ಬಟ್ಟೆ ಎಷ್ಟು ಅಂತ ಕೇಳಿದ್ದಾನೆ. ನೋಡಿ, ಒಂದು ಶರ್ಟನ್ನು ಹೊಲಿಯಲು ನಮಗೆ 2 ಮೀಟರ್ 80
ಸೆಂಟಿಮೀಟರ್ ಬಟ್ಟೆ ಬೇಕಾಗಿದೆ. ಹಾಗಾದರೆ 12 ಶರ್ಟನ್ನು ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಇಂಟು 12, 12ರಿಂದ ಗುಣಿಸಿದ್ರೆ ನಮಗೆ ಎಷ್ಟು ಬಟ್ಟೆ ಬೇಕಾಗುತ್ತದೆ ಸಿಗುತ್ತೆ. 12 0 0, 12 ಎಂಟ್ಲೆ 96, 6 9, 12 ಎರಡ್ಲೆ 24, 24 6 30, 33. 2 ಅಂಕೆ ಆದಮೇಲೆ ನೋಡಿ ಇಲ್ಲಿ 2 ಅಂಕೆ ಆದಮೇಲೆ ಬಿಂದು ಇದೆ, ನಾವು 2 ಅಂಕೆ ಆದಮೇಲೆ ಬಿಂದು ಇಡಬೇಕು. ಹಾಗಾದರೆ ಬೇಕಾಗಿರ್ತಕ್ಕಂಥ ಬಟ್ಟೆ 33 ಮೀಟರ್ 60 ಸೆಂಟಿಮೀಟರ್ ನಮಗೆ ಬಟ್ಟೆ ಬೇಕಾಗುತ್ತೆ. ಹಾಗಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. 33 ಮೀಟರ್ 60 ಸೆಂಟಿಮೀಟರ್ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಸಮಯ. 3262ಕ್ಕೆ ಎಷ್ಟು ಸೇರಿಸಿದಾಗ 8421 ಆಗುತ್ತೆ ಅಂತ ಕೇಳಿದೆ. ಅಂದರೆ 3262ಕ್ಕೆ ನಾವು ಒಂದು ಸಂಖ್ಯೆಯನ್ನು ಸೇರಿಸಬೇಕು. ಸೇರಿಸಿದ್ರೆ 8421 ಆಗುತ್ತಂತೆ. ನಾವು ಈ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಈ ಅಂಕೆಯಲ್ಲಿ ಇದನ್ನು ಕಳೆದ್ರೆ ನಮಗೆ ಈ ಅಂಕೆ ಸಿಗುತ್ತೆ. 8421ರಲ್ಲಿ 3262 ಕಳಿಬೇಕು. ನಾವು ಇಲ್ಲಿ 1ರಲ್ಲಿ 2 ಹೋಗಲ್ಲ, ದಶಕ ತಗೋಬೇಕು. 11ರಲ್ಲಿ 2 ಹೋದರೆ 9, ಇಲ್ಲಿ 1 ಉಳಿತು, ಮತ್ತೆ ದಶಕ ತಗೋಬೇಕು. ಯಾಕಂದರೆ 1ರಲ್ಲಿ 6 ಹೋಗಲ್ಲ, ನಾವು ದಶಕ 11 ಆಯಿತು. 11ರಲ್ಲಿ 6 ಹೋದರೆ 5, ನೆಕ್ಸ್ಟ್ ಇಲ್ಲಿ 3 ಉಳಿತು, 3ರಲ್ಲಿ 2 ಹೋದರೆ 1, 8ರಲ್ಲಿ 3 ಹೋದರೆ 5. ಅಂದರೆ ನಾವು 3262ಕ್ಕೆ 5159 ಸೇರಿಸಿದ್ರೆ 8421 ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಬಂದುಬಿಟ್ಟು 5159, 5159 ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 1360/17 ನೋಡಿರಿ. 17ರಿಂದ ನಾವು 1360 ಭಾಗಿಸಿ ಬರ್ತಕ್ಕಂಥ ಭಾಗಲಬ್ಧವನ್ನು ನಾವು ಉತ್ತರವಾಗಿ ಬರೀಬೇಕಾಗುತ್ತೆ. 17ರಿಂದ ನಾವು ಭಾಗಿಸಿದಾಗ 17 ಎಂಟ್ಲೆ 136, 6 0 0 3 0 1 0, ಈ 0ನ ಇಲ್ಲಿ ಬರೀಬೇಕಾಗುತ್ತೆ ನಾವು. ಹಾಗಾಗಿ 80 ಅನ್ನೋದು ಸರಿಯಾದ ಉತ್ತರ. ನಾವು 17ರಿಂದ 1360 ಭಾಗಿಸಿದಾಗ ಭಾಗಲಬ್ಧ 80 ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಳ ಕೋನ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಸರಳ ಕೋನ ಅಂತಂದರೆ 180 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನವನ್ನು ನಾವು ಸರಳ ಕೋನ ಅಂತ ಕರಿತೀವಿ. 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನು ನಾವು ಲಘು ಕೋನ ಅಂತ ಕರಿತೀವಿ. 90 ಡಿಗ್ರಿಗೆ ಸಮ ಇರ್ತಕ್ಕಂಥದ್ದನ್ನ ನಾವು ಲಂಬ ಕೋನ ಅಂತ ಕರಿತೀವಿ. ಮತ್ತು 180 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಸರಳ ಕೋನ ಅಂತ ಕೇಳಿರೋದ್ರಿಂದ 180 ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನವನ್ನು ನಾವು ಸರಳ ಕೋನ ಅಂತ ಕರಿತೀವಿ. ಅದು ಸರಳ ರೇಖೆ ಥರ ಇರುತ್ತೆ, ಈ ಥರ ಇರುತ್ತೆ. ಇದನ್ನು ನಾವು ಸರಳ ಕೋನ ಅಂತ ಕರಿತೀವಿ, ಸರಳ ರೇಖೆಯಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನೋಡಿ, ಭಿನ್ನರಾಶಿಯಲ್ಲಿ ಯಾವ ಥರ ಬರಿತೀವಿ ಅಂತಂದರೆ ಅಂಶ ಮತ್ತು ಛೇದ ರೂಪದಲ್ಲಿ ಇರುತ್ತೆ ಭಿನ್ನರಾಶಿ. ಮೊದಲು ಛೇದದಲ್ಲಿ ಏನು ಬರೀಬೇಕು? ಇದು ಛೇದ, ಇದು ಅಂಶ, ಮೇಲಿರೋದು ಅಂಶ. ಛೇದದಲ್ಲಿ ಏನು ಬರೀಬೇಕಂದ್ರೆ ಒಟ್ಟು ವಸ್ತುವನ್ನು ಎಷ್ಟು ಭಾಗ ಮಾಡಿದ್ದಾರೆ ಅನ್ನೋದನ್ನ ನಾವು ಛೇದದಲ್ಲಿ ಬರೀಬೇಕು. ಆ ಭಾಗದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದಾರೆ ಅದನ್ನು ಅಂಶದಲ್ಲಿ ಬರೀಬೇಕು. ನೋಡಿ, ಒಟ್ಟು ಭಾಗಗಳನ್ನು ಲೆಕ್ಕ ಹಾಕೋಣ. 1 2 3 4 5 6 7, ಇದೊಂದು 8. ಹಾಗಾದರೆ ನಾವು 8 ಭಾಗಗಳಿದ್ದಾವೆ ಛೇದದಲ್ಲಿ. ಮತ್ತು ಎಷ್ಟು ಭಾಗ ಬಣ್ಣ ಬಳಿದರೆ? 1 ಭಾಗ ಮಾತ್ರ ಬಣ್ಣ ಬಳಿದಿದ್ದಾರೆ. ಹಾಗಾಗಿ 1/8 ಇದು ಈ ಭಿನ್ನರಾಶಿ ರೂಪದಲ್ಲಿ ಇರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ, 1/8. ಮುಂದಿನ ಪ್ರಶ್ನೆಗೆ ಹೋಗೋಣ. 324.1 ಇಂಟು 4.3 ನೋಡಿರಿ, ಇವೆರಡು ಸಂಖ್ಯೆಗಳನ್ನು ನಾವು ಗುಣಿಸಬೇಕು. 324.1 ಇಂಟು 4.3. ನೀವೇನು ಮಾಡಬೇಕು ಅಂತಂದರೆ ಪಾಯಿಂಟನ್ನು ತೆಗೆದುಬಿಟ್ಟು ಗುಣಿಸ್ಬೇಕು. ಆಮೇಲೆ ಬಂದಿರತಕ್ಕಂಥ ಉತ್ತರಕ್ಕೆ ಪಾಯಿಂಟನ್ನು ಇಡಬೇಕು. ನೋಡಿ, ನಾನು ಗುಣಿಸ್ತೀನಿ. ನಾರ್ಮಲಿ ಗುಣಾಕಾರನೇ. 3 1 3,
3 4 12ಕ್ಕೆ 2 1 ದಶಕ, 3 7 6 6 1 7 3 3 9. ನೆಕ್ಸ್ಟ್ 4ರಿಂದ ಗುಣಿಸೋಣ. 4 1 4, ಇಲ್ಲಿ ಒಂದು ಅಂಕೆ ಆದಮೇಲೆ ಇಡಬೇಕು 4 4 4 16 16ಕ್ಕೆ 6 1 ದಶಕ, 4 2 8 8 1 9 4 3 12. ಈಗ ಕೂಡೋಣ. 3 4 2 6 6 7 6 13 13ಕ್ಕೆ 3 1 ದಶಕ, 9 1 10 19 19ಕ್ಕೆ 9 1 ದಶಕ, 2 1 3 1. ಈಗ ಪಾಯಿಂಟ್ ಇಡಬೇಕು ನಾವು. ನೋಡಿ, ಇಲ್ಲಿ ಒಂದು ಅಂಕೆ, ಇಲ್ಲಿ ಒಂದು ಅಂಕೆ, ಟೋಟಲ್ 2 ಅಂಕೆ ಆದಮೇಲೆ ಪಾಯಿಂಟ್ ಇಡಬೇಕು. 1 2 2 ಅಂಕೆ ಆದಮೇಲೆ ಪಾಯಿಂಟ್ ಇಡಬೇಕು. 13,393.63 1393.63. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 1461/100 ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಇದೆ. ದಶಾಂಶ ರೂಪದಲ್ಲಿ ಬರೆಯೋದು ಹೇಗಪ್ಪ ಅಂತಂದರೆ, ನೋಡಿರಿ, 100ರಿಂದ ನಾವು ಭಾಗಿಸಿದಾಗ ಅದು ಬರುತ್ತೆ 1461. ನೋಡಿ, 100 ಬಗ್ಗೆ ಆರಾಮಾಗಿ ಈಸಿಯಾಗಿರುತ್ತೆ. 100 1 100 ನಮಗೆ ಕಳೆದಾಗ 6 4 46 ಉಳಿಯುತ್ತೆ. ಒಂದನ್ನು ಇಳಿಸ್ಕೊಳ್ಳೋಣ. ನೆಕ್ಸ್ಟ್ 100 4 400. ಆಗ 61 ಉಳಿಯುತ್ತೆ. ಪಾಯಿಂಟ್ ಇಡ್ತೀವಿ, 0 ಹಾಕ್ತೀವಿ. ನೆಕ್ಸ್ಟ್ 106 600 ನಮಗೆ 10 ಉಳಿತದೆ. ಮತ್ತು ನಾವು ಅದನ್ನು ಮುಂದುವರಿಸ್ತಾ ಹೋಗ್ಬೋದು, ಹೌದಾ? ಹಾಗಾಗಿ 14.6. ಬೇಕಾದ್ರೆ ನೀವು ಇನ್ನೊಂದು ಸರಿ 0 ಹಾಕ್ಕೊಂಡು ಮುಂದುವರಿಸ್ಬೋದು. 100 14.61 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಬ್ಬ ವ್ಯಾಪಾರಿಯ ಬಳಿ 68 kg 250 ಗ್ರಾಂ ಗೋಧಿ ಇರುತ್ತದೆ. ಅದರಲ್ಲಿ ಒಬ್ಬ ಗ್ರಾಹಕರಿಗೆ 15 kg 250 ಗ್ರಾಂ ಮಾರುತ್ತಾನೆ. ಇನ್ನೊಬ್ಬ ಗ್ರಾಹಕರಿಗೆ 13 kg 500 ಗ್ರಾಂ ಮಾರುತ್ತಾನೆ. ಹಾಗಾದರೆ ವ್ಯಾಪಾರಿಯ ಬಳಿ ಉಳಿದಿರುವ ಗೋಧಿ ಪ್ರಮಾಣವೆಷ್ಟು ಅಂತ ಕೇಳಿದ್ದಾನೆ. ನಾವು ಅವನ ಹತ್ರ ಇರ್ತಕ್ಕಂಥ ಗೋಧಿಯಲ್ಲಿ ಎಷ್ಟು ಮಾರಿದಾನೆ ಅಷ್ಟು ಗೋಧಿಯನ್ನು ಕಳೆದ್ರೆ ನಮಗೆ ಉಳಿದಿರ್ತಕ್ಕಂಥ ಗೋಧಿ ಬರುತ್ತೆ. ಫಸ್ಟು ಎಷ್ಟು ಗೋಧಿಯನ್ನು ಮಾರ್ತಾನೆ ಅದನ್ನು ಕಂಡುಹಿಡಿಯೋಣ. ಒಟ್ಟು ಮಾರಿರುವ ಗೋಧಿ ಪ್ರಮಾಣ ಎಷ್ಟು? 15 kg 250 ಗ್ರಾಮು ಮತ್ತು 13 kg 500 ಗ್ರಾಮ್. 0 5 2 5 7.53 8 28 kg 750 ಗ್ರಾಮನ್ನು ಅವನು ಮಾರಿದ್ದಾನೆ. ಹಾಗಾದರೆ ಉಳಿದಿರೋ ಗೋಧಿ ಎಷ್ಟು ಪ್ರಮಾಣ ಕಂಡುಹಿಡಿಯೋಣ. 68 kg 250 ಗ್ರಾಮಲ್ಲಿ 28 kg 750 ಗ್ರಾಮನ್ನು ಮಾರಿದ್ದಾನೆ. 0 ನೋಡಿ, 2ರಲ್ಲಿ 7 ಹೋಗಲ್ಲ, ದಶಕ ತಗೋಬೇಕು. 12 10 2 12 12ರಲ್ಲಿ 7 ಆದರೆ 5 ಬಿಂದು ಹಾಗೆ ಇಡೋಣ. ಇಲ್ಲಿ 7 ಉಳಿತು, 7ರಲ್ಲಿ 8 ಹೋಗಲ್ಲ, ಹಾಗಾಗಿ ದಶಕ ತಗೋಬೇಕು. ಇಲ್ಲಿಂದ 7 + 10 17 ಆಗುತ್ತೆ. 17ರಲ್ಲಿ 8 ಹೋದರೆ 9. ಇಲ್ಲಿ 5 ಉಳಿತು, 5ರಲ್ಲಿ 2 ಹೋದರೆ 3. ಅಂದರೆ 39 kg 500 ಗ್ರಾಮು ಉಳಿದಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 13.6 × 3.4 × 0 × 0.471. ನೋಡಿರಿ, ಈ ಥರದ ನಾವು ಪ್ರಶ್ನೆ ನೋಡಿದ ತಕ್ಷಣ ಭಾಳ ಕಷ್ಟ ಇದೆ ಅಂತ ಅಂದ್ಕೊತೀವಿ. ಅದರಲ್ಲಿ ನಾವು ಪ್ರಶ್ನೆನ ಓದಿದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಇದರಲ್ಲಿ ನೋಡಿ, 0 ಇದೆ. ನಮಗೆ ಗೊತ್ತಿದೆ 0ಯಿಂದ ಯಾವುದೇ ಸಂಖ್ಯೆಯನ್ನು ನಾವು ಗುಣಿಸಿದ್ರೆ ಕೂಡ ನಮಗೆ ಉತ್ತರ 0 ಬರುತ್ತೆ ಅಂತೇಳಿ. ಹಾಗಾಗಿ ಇದು ನೇರವಾಗಿ ಇದರ ಉತ್ತರ 0 ಅಂತೇಳಿ ಇಟ್ಕೊಳ್ಬೋದು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ವಸ್ತು ಪ್ರದರ್ಶನವನ್ನು 10/9/2012ರಿಂದ 7/10/2012ವರೆಗೆ ನಡೆಸಲಾಯಿತು. ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಅಂತ ಕೇಳಿದ್ದಾನೆ. ನೋಡಿ, ಇಲ್ಲಿ ದಿನಗಳನ್ನು ಏಳಿಸ್ಬೇಕು. ನೋಡಿರಿ, 10/9/2012 ಅಂದರೆ 9ನೇ ತಿಂಗಳು 10ನೇ ತಾರೀಕು. ನೀವು ಈ ದಿನಾಂಕವನ್ನು ಕಳೆದ್ರೆ ನಿಮ್ಗೆ ಬರುತ್ತೆ.
ಅದು ದಿನಾಂಕಗಳನ್ನು ಹೆಂಗೆ ಕಳಿಬೇಕು ಅಂತೇಳಿ ನಿಮಗೆ ಜ್ಞಾಪಕ ಇರಬೇಕು. ನೋಡಿ ನಾನು ತೋರಿಸ್ತೀನಿ. ಈಗ ಫಸ್ಟು ದಿನಗಳು ಬರ್ಕೋಬೇಕು. ನಾವು ದೊಡ್ಡದು ಯಾವುದು ಇದರಲ್ಲಿ, ಇದು ದೊಡ್ಡ ದಿನಾಂಕ. ಹಾಗಾಗಿ 7 ದಿನ 10 ತಿಂಗಳು 2012. ನೆಕ್ಸ್ಟ್ ಈ ದಿನಾಂಕ 2012 ವರ್ಷ 9ನೇ ತಿಂಗಳು 10 ದಿನ. ನಾವು ಈಗ ಕಳೆಯೋಣ. ನೋಡಿ 7ರಲ್ಲಿ 10 ಹೋಗಲ್ಲ, ದಶಕ ತಗೋಬೇಕು. ಇದು ತಿಂಗಳಾಗಿರೋದ್ರಿಂದ 37ರಲ್ಲಿ 10 ಹೋದರೆ 27 ದಿನ ಆಗುತ್ತೆ. ಇಲ್ಲಿ ಹಂಗಾದರೆ 9 ತಿಂಗಳಿತ್ತು, 9 ಹೋದರೆ 0. ಹಾಗೆ ಇಲ್ಲಿ 2012ಕ್ಕೆ ಕಳೆದ್ರೆ 0 ಬರುತ್ತೆ. ಹಾಗಾಗಿ 27 ದಿನಗಳು ನಮಗೆ ಉಳಿತವೆ. ಹಾಗಾಗಿ ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ 27 ದಿನಗಳು. ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಆಕೃತಿಯನ್ನು ಹೆಸರಿಸಿ ಅಂತ ಇದೆ. ನೋಡ್ರಿ, ಆಪ್ಷನ್ ಎ ವೃತ್ತ. ಅಂದರೆ ವೃತ್ತ ನಮ್ಗೆ ಗೊತ್ತಿದೆ, ರೌಂಡ್ ಆಗಿದ್ರೆ ಅದನ್ನ ವೃತ್ತ ಅಂತ ಕರಿತೀವಿ. ಚೌಕ ನಿಮಗೆ ಗೊತ್ತಿದೆ, 4 ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವು ಚೌಕ ಅಂತ ಕರಿತೀವಿ. ಸಿಲಿಂಡರ್ ನಿಮಗೆ ಗೊತ್ತಿದೆ, ಸಿಲಿಂಡರು ಈ ಥರ ಇರುತ್ತೆ, ಸಿಲಿಂಡರ್ ಆಕೃತಿ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಆಕೃತಿ ಯಾವುದಂದರೆ ಶಂಖ ಆಕೃತಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯಬೇಕು. ನೋಡ್ರಿ, ಇಲ್ಲಿ ಎಣಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇದು 1ನೇ ಮುಖ, ಅದರ ಆಪೋಸಿಟ್, ಅದರ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದನ್ನ 2ನೇ ಮುಖ ಅಂತ ಕರೆಯೋಣ. ಇದು 3ನೇ ಮುಖ, ಇದರ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥದ್ದು ಕೆಳಗಡೆದು. ಇದು ಏನು, ಈ ಮುಖ ಏನಿದೆ, ಈ ಮುಖ ಇದು 4ನೇದು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೊಂದು ಮುಖ ಇದೆ, ಇದನ್ನು 5ನೇ ಮುಖ ಅಂತ ಕರೆಯೋಣ. ಇದರ ವಿರುದ್ಧ ದಿಕ್ಕಿನಲ್ಲಿ ಆ ಕಡೆಗೆ ಒಂದು ಮುಖ ಇರುತ್ತೆ, ಅದು 6ನೇ ಮುಖ. 6 ಮುಖಗಳು ಇರ್ತವೆ ಆಯತಘನಕ್ಕೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಪುಸ್ತಕದ ಬೆಲೆ 63 ರೂಪಾಯಿ 50 ಪೈಸೆ ಆದರೆ 19 ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ನೋಡಿರಿ, ನಾವು 19 ಪುಸ್ತಕದ ಬೆಲೆ ಅಂತಂದರೆ ನಾವು ಗುಣಿಸ್ಬೇಕಾಗುತ್ತೆ ಅಷ್ಟೇ. 63.5 ರೂಪಾಯಿ ಇಂಟು 19. 9 0 0 95 45ಕ್ಕೆ 5 4 ದಶಕ 9 3 27 4 31 1 3 ದಶಕ 9 6 54 3 57. ನೆಕ್ಸ್ಟ್ 1ರಿಂದ 0 1 5 5 1 3 3 1 6 6 ಕೂಡೋಣ. 0 5 5 1 6 7 3 10ಕ್ಕೆ 0 1 6 5 11 1 12. ನಾವು ಈಗ 2 ಅಂಕೆ ಆದಮೇಲೆ ಬಿಂದು ಇಡಬೇಕು. 2 ಅಂಕೆ ಆದಮೇಲೆ ಬಿಂದು ಇಡಬೇಕು. 1206 ರೂಪಾಯಿ 50 ಪೈಸೆ ಬೇಕು 19 ಪುಸ್ತಕಗಳಿಗೆ. 1206 ರೂಪಾಯಿ 50 ಪೈಸೆ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 6 ಕಿಲೋಗ್ರಾಮ್ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, 1 ಕಿಲೋಗ್ರಾಮ್ಗೆ 1000 ಗ್ರಾಮ್ಗಳು ಅಂತ ನಮಗೆ ಗೊತ್ತಿದೆ. ಹಾಗಾದರೆ 6 ಕಿಲೋಗ್ರಾಮ್ಗೆ 6000 ಗ್ರಾಮ್ಗಳಾಗಿರುತ್ತೆ. 6000 ಗ್ರಾಮ್, 6 ಕಿಲೋಗ್ರಾಮ್ ಅಂದರೆ 6000 ಗ್ರಾಮ್ಗೆ 300 ಕಿಲೋಗ್ರಾಮ್ಗಳನ್ನ ಸೇರಿಸಬೇಕು. ಹಾಗಾಗಿ 6300 ಗ್ರಾಮ್ಗಳು ಆಗ್ತವೆ. ಅಂದರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಯಾವುದೇ ವೃತ್ತದಲ್ಲಿ ತ್ರಿಜ್ಯ ಅಂತಂದರೆ ವೃತ್ತದ ಮಧ್ಯಬಿಂದು ಸೆಂಟರ್ ಇಂದ ಪರಿಧಿಗೆ ಇರ್ತಕ್ಕಂಥ ದೂರವನ್ನು ನಾವು ತ್ರಿಜ್ಯ ಆರ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಓ ಬಿ ಅನ್ನೋದು ಒಂದು ತ್ರಿಜ್ಯ ಆಗಿರುತ್ತೆ, ಓ ಏನು ಕೂಡ ತ್ರಿಜ್ಯ ಆಗಿರುತ್ತೆ. ಆಪ್ಷನಲ್ಲಿ ನೋಡೋಣ ಯಾವ ಕೊಟ್ಟಿದ್ದಾನೆ ಅಂತೇಳಿ. ಓ ಬಿ ಕೊಟ್ಟಿದ್ದಾನಾ? ಇಲ್ಲ. ಓ ಎ ಕೊಟ್ಟಿದ್ದಾನಾ? ಓ ಎ ಕೊಟ್ಟಿದ್ದಾನೆ. ಹಾಗಾಗಿ ಆಪ್ಷನ್ ಬಿ ಓ ಎ ತ್ರಿಜ್ಯ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಕೊನೆಯ ಪ್ರಶ್ನೆಯನ್ನು ನೋಡೋಣ.
2631.74 ಪ್ಲಸ್ 21,245.36 ಇವೆರಡು ಸಂಖ್ಯೆಗಳ ಸಂಕಲನವನ್ನು ಮಾಡಬೇಕಾಗಿದೆ. ಫಸ್ಟು ನಾನು ದೊಡ್ಡ ಸಂಖ್ಯೆ ಬರ್ಕೊತೀನಿ. 21,245.36. ಎರಡನೇ ಸಂಖ್ಯೆ 2,631.74. ನೋಡಿರಿ, ಪಾಯಿಂಟ್ ಕೆಳಗೆ ಕರೆಕ್ಟಾಗಿ ಸರಿಯಾಗಿ ಬರ್ಕೋಬೇಕು. ಹಂಗಾದ್ರೆ ಮಾತ್ರ ನೀವು ಸರಿಯಾಗಿ ಕೂಡ್ತೀರಾ. ಈ ಕೂಡೋಣ. 6 4 10 10ಕ್ಕೆ 0 1 ದಶಕ, 7 3 10 10 1 11 11ಕ್ಕೆ 1 1 ದಶಕ. ಪಾಯಿಂಟ್ ಆಗಿ ಇಡೋಣ. ನೋಡಿ, 1 ದಶಕ ಇದೆ. 1 1 2 2 5 7 4 3 7 6 2 8 2 1 3 2 ಹಾಗೆ ಇಡೋಣ. ನಾವು 23,877.10 23,877.10 ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ.